ದಸರಾ ಅಥವಾ ವಿಜಯದಶಮಿ ಹಬ್ಬವು ರಾಮಾಯಣದೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದೆ. ಭಗವಾನ್ ರಾಮನು ರಾಕ್ಷಸ ರಾಜ ರಾವಣನನ್ನು ಸಂಹಾರ ಮಾಡುವ ಮೂಲಕ ಕೆಟ್ಟದರ ಮೇಲೆ ಒಳಿತಿನ ವಿಜಯದ ಸಂಕೇತವನ್ನು ಸೂಚಿಸುವ ದಿನ. ದಸರಾ ಎಂಬ ಪದವು ಸಂಸ್ಕೃತದಿಂದ ಹುಟ್ಟಿಕೊಂಡಿದೆ. ಇದರ ಅರ್ಥ 10 ದುಷ್ಟ ಮುಖಗಳ ನಾಶ. ಹಿಂದೂ ಧರ್ಮಗಳ ಪ್ರಕಾರ ವಿಷ್ಣುವಿನ 8ನೇ ಅವತಾರವಾದ ಭಗವಾನ್ ರಾಮನು ರಾಮನ ಪತ್ನಿ ಸೀತೆಯನ್ನು ಅಪಹರಿಸಿದ ನಂತರ ರಾವಣನನ್ನು ಸೋಲಿಸಿದನು. ಈ ದಿನವು 9 ದಿನಗಳ ನವರಾತ್ರಿ ಹಬ್ಬದ ಪರಾಕಾಷ್ಠೆಯನ್ನು ಸೂಚಿಸುತ್ತದೆ. ಇದು ಮಹಿಷಾಸುರನ ಮೇಲೆ ದುರ್ಗಾದೇವಿಯ ವಿಜಯವನ್ನು ಆಚರಿಸುವಂತಹ ದಿನವಾಗಿದೆ. ಈ ವರ್ಷ ದಸರಾ ಅಥವಾ ವಿಜಯದಶಮಿ ಹಬ್ಬವನ್ನು ಅಕ್ಟೋಬರ್ 2ರಂದು ಆಚರಿಸಲಾಗುತ್ತದೆ. ದಸರಾ 2025ರ ಶುಭ ಮುಹೂರ್ತಗಳು. ವಿಜಯ ಮುಹೂರ್ತ ಅಕ್ಟೋಬರ್ 2 ಗುರುವಾರ ಮಧ್ಯಾಹ್ನ 2:12ರಿಂದ 3 ಗಂಟೆ. ಅಪರಾಹ್ನ ಮುಹೂರ್ತ ಅಕ್ಟೋಬರ್ 2 ಗುರುವಾರ ಮಧ್ಯಾಹ್ನ 1:24ರಿಂದ 3:48. ದಸರಾ ಹಬ್ಬವು ಸಾಕಷ್ಟು ಹಿನ್ನೆಲೆಯನ್ನು ಹೊಂದಿರುವ ದಿನವಾಗಿದೆ. ಈ ಶುಭ ದಿನವು ರಾವಣನ ಮೇಲೆ ರಾಮನ ವಿಜಯವನ್ನು ಸೂಚಿಸುತ್ತದೆ, ಲಂಕಾದ ವಿಜಯವನ್ನು ಸಂಕೇತಿಸುತ್ತದೆ. ರಾಮ, ಸೀತಾ ಮತ್ತು ಲಕ್ಷ್ಮಣ ಕಾಡಿನಲ್ಲಿರುವ ಸಮಯದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆದುಕೊಂಡು ಹೋಗುತ್ತಾನೆ. ನಂತರ ರಾಮನು ಲಂಕಾಧಿಪತಿಯನ್ನು ಸಂಹಾರ ಮಾಡಿ ಸೀತೆಯನ್ನು ಕರೆದುಕೊಂಡು ಬರುತ್ತಾನೆ. ಬಳಿಕ ಅವನು ಅಯೋಧ್ಯೆಗೆ ಹಿಂತಿರುಗುತ್ತಾನೆ. ಇದು ದುಷ್ಟತನದ ಮೇಲೆ ಒಳಿತಿನ ವಿಜಯವನ್ನು ಸೂಚಿಸುತ್ತದೆ. ಈ ಹಬ್ಬವು ಅಪಾರ ಮಹತ್ವವನ್ನು ಹೊಂದಿದ್ದು, ಇದು ರಾಮನ ವಿಜಯ ಮತ್ತು ದುಷ್ಟತನದ ಮೇಲೆ ಒಳ್ಳೆಯದರ ವಿಜಯವನ್ನು ಗುರುತಿಸುತ್ತದೆ. ರಾವಣನೊಂದಿಗೆ ಹೋರಾಡುವ ಮೊದಲು ಭಗವಾನ್ ರಾಮನು ಅಪರಾಜಿತಾ ದೇವಿಯ ಆಶೀರ್ವಾದವನ್ನು ಪಡೆದನು. ಆಕೆಯನ್ನು ಅಜೇಯತೆಗಾಗಿ ಪೂಜಿಸಿದನು. ಸಾಂಪ್ರದಾಯಿಕವಾಗಿ ಅವಳ ಆರಾಧನೆಯು ಕ್ಷತ್ರಿಯರು ಮತ್ತು ರಾಜರಿಗೆ ಮಾತ್ರ ಸೀಮಿತವಾಗಿತ್ತು. ಅಪರಾಜಿತಾ ದೇವಿಯು ಯುದ್ಧ ಮತ್ತು ರಕ್ಷಣೆಯ ದೇವತೆಯಾಗಿ ಮಹತ್ತರ ಸ್ಥಾನದಲ್ಲಿದ್ದಾಳೆ. ರಾಮನ ವಿಜಯಕ್ಕೆ ಅವಳ ಆಶೀರ್ವಾದಗಳು ನಿರ್ಣಾಯಕವಾಗಿದ್ದವು ಮತ್ತು ಅವಳ ಪೂಜೆಯು ದಸರಾ ಆಚರಣೆಗಳ ಅವಿಭಾಜ್ಯ ಅಂಗವಾಗಿದೆ. ಶಮಿ ಮರವನ್ನು ವಿಜಯದಶಮಿ ಅಥವಾ ದಸರಾ ದಿನದಂದು ಪೂಜಿಸಲಾಗುತ್ತದೆ, ಏಕೆಂದರೆ ಅರ್ಜುನನು ತನ್ನ ಆಯುಧಗಳನ್ನು ಅದರಲ್ಲಿ ಅಡಗಿಸಿಟ್ಟಿದ್ದನು ಎನ್ನುವ ಕಥೆಯಿದೆ. ದಕ್ಷಿಣ ಭಾರತದಲ್ಲಿ ಈ ಮರವನ್ನು ಸದ್ಭಾವನೆಯ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಇದನ್ನು ಶಮಿ ಪೂಜೆ, ಬನ್ನಿ ಪೂಜೆ ಎಂದು ಕರೆಯಲಾಗುತ್ತದೆ. ದಸರಾ ಹಬ್ಬದ ದಿನದಂದು ಶಮಿ ಗಿಡವನ್ನು ಪೂಜಿಸಲಾಗುತ್ತದೆ. ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ದಸರಾ ಹಬ್ಬವನ್ನು ಆಚರಿಸುತ್ತಾರೆ. ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ಹಬ್ಬಗಳನ್ನು ಸ್ಮರಿಸಲು ರಾವಣ, ಮೇಘನಾದ ಮತ್ತು ಕುಂಭಕರ್ಣನ ಪ್ರತಿಮೆಗಳನ್ನು ಸುಡಲಾಗುತ್ತದೆ. ಕೋಲ್ಕತ್ತಾದಲ್ಲಿ ವಿಜಯದಶಮಿಯು ದುರ್ಗಾ ಪೂಜೆಯೊಂದಿಗೆ ಸಂಬಂಧ ಹೊಂದಿದೆ. ಆದರೆ ದಕ್ಷಿಣ ಭಾರತದಲ್ಲಿ ಈ ಸಂದರ್ಭವು ಗೊಂಬೆ ಕೂರಿಸುವ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ.